ಧರ್ಮಶಾಸ್ತ್ರವು ಮುಳ್ಳು ಚಮಚದಂತೆ ಮಾಂಸಭಾವದಿಂದಾಗಿ ಅದು ಬಲಹೀನವಾಗಿದೆ. ಅದು ನಮ್ಮನ್ನು ಮೇಲಕ್ಕೆ ಎತ್ತಲಾಗದು. ಆದರೆ ಪರಿಶುದ್ಧಾತ್ಮನಿಂದ ಇದು ಸಾಧ್ಯ. ಪ್ರಿಯರೇ, ದೇವರು ಪರಿಶುದ್ಧನು. ಪರಿಶುದ್ಧತೆ ಇಲ್ಲದೆ ಆತನನ್ನು ನೋಡುವುದು ಅಸಾಧ್ಯ. ದಿನಾಲು ದೇವರ ಬಗ್ಗೆ ತಿಳಿಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇವೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ನಮ್ಮ ಜೀವಿತದ ಆತ್ಮೀಯ ಕೊರತೆಗಳ ಬಗ್ಗೆ ತಿಳಿಸುತ್ತದೆ. ಆದ್ದರಿಂದ ನಾವು ಏನಾಗಬೇಕೆಂದರೆ ಹೊಸ ಸೃಷ್ಟಿಗಳಾಗಿ ಹೊಸ ಉದ್ದೇಶದಿಂದ ತುಂಬಬೇಕು. ಹಾಗಾಗುವಂತೆ ದೇವರ ವಾಕ್ಯದಿಂದ ಬಲ ಹೊಂದೋಣ. ಕಾರ್ಯಕ್ರಮ ವೀಕ್ಷಿಸಿ ತಪ್ಪದೆ ಕರೆ ಮಾಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಕೃಪೆಯಿಂದ ಹೊಸ ಒಡಂಬಡಿಕೆಯಲ್ಲಿನ 6ನೇ ಪುಸ್ತಕವಾಗಿರುವ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ವಚನವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಇಂದು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಹೊಸ ಮನುಷ್ಯನು, ಹೊಸ ಸೃಷ್ಟಿ, ಹೊಸ ದೇಹ, ಹೊಸ ಉದ್ದೇಶ ಎಂಬ ವಿಚಾರವನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಪರಿಶುದ್ಧತೆಯ ಕುರಿತಾದ ಸಮಾಪ್ತಿ ವಿಚಾರಗಳನ್ನು ನೋಡಲಿದ್ದೇವೆ. ಅದರಲ್ಲಿ 3 ಮುಖ್ಯವಾದ ವಿಚಾರಗಳು ನಮ್ಮೆದುರಿಗೆ ಇಡಲ್ಪಟ್ಟಿದೆ: ಪರಿಶುದ್ಧತೆ, ಭದ್ರತೆ ಹಾಗೂ ದೇವರಿಂದ ಬೇರೆಯಾಗದಿರುವಿಕೆ. ಪ್ರಿಯರೇ, ಹಿಂದಿನ ಭಾಗದಲ್ಲಿ ನೋಡಿದ ಬಲಹೀನ ಪರಿಶುದ್ಧತೆಗೆ ಬದಲಾಗಿ ಇಲ್ಲಿ ಬಲಯುತವಾದ ಪರಿಶುದ್ಧತೆಯ ಕುರಿತಾಗಿ ನೋಡಲಿದ್ದೇವೆ. ನಮ್ಮ ಪರಿಶುದ್ಧತೆಗೆ ದೇವರು ಮಾಡಿರುವ ನೂತನ ಏರ್ಪಾಟಿನ ಕುರಿತು ಕೂಡ ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಈ ಪತ್ರಿಕೆಯು ವಿಶೇಷ ಮಹಿಮೆಯ ಹಾಗೂ ಅದ್ಭುತವಾದ ಪುಸ್ತಕವಾಗಿದ್ದು, ಇದಕ್ಕಾಗಿ ನಾವು ಮಾಡಬಹುದಾದದ್ದು ಇಷ್ಟೇ. ಅದೇನೆಂದರೆ, ಮೋಶೆಯು ಉರಿಯುವ ಪೊದೆಯ ಬಳಿ ಬರಿಗಾಲಿನಲ್ಲಿ ತಲೆಯನ್ನು ತಗ್ಗಿಸಿ ನಿಂತುಕೊಂಡ ಹಾಗೆ ನಮಗೆ ತಿಳಿಯಲಾಗದ ಅದರ ಮಹಿಮೆಗಾಗಲಿ ಅದ್ಭುತಕ್ಕಾಗಲಿ ಆಶ್ಚರ್ಯಪಡುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಯರ ಪತ್ರಿಕೆಯ 8ನೇ ಅಧ್ಯಾಯವು ಅತ್ಯುನ್ನತ ಮಟ್ಟದಾಗಿದೆ. ಈ ಸತ್ಯವನ್ನು ಈ ಪತ್ರಿಕೆಯ ವಿವರಣೆಕಾರರೆಲ್ಲರೂ ಒಪ್ಪುತ್ತಾರೆ. ಸ್ಪೆನ್ಸರ್ ಎಂಬವರು ಹೀಗೆ ಹೇಳಿದ್ದಾರೆ: ಪವಿತ್ರ ವಾಕ್ಯವು ಒಂದು ಉಂಗುರವಾಗಿದ್ದು, ರೋಮಾಪುರದವರಿಗೆ ಬರೆದ ಪತ್ರಿಕೆಯು ಅದರ ಅಮೂಲ್ಯ ಕಲ್ಲು ಆಗಿರುವುದಾದರೆ, ಈ 8ನೇ ಅಧ್ಯಾಯವು ಆ ಹರಳಿನ ಹೊಳೆಯುವ ಭಾಗವಾಗಿದೆ ಎಂದು. ಗೋಡೆಟ್ ಅವರು ಇದನ್ನು ಹೋಲಿಕೆಯಿಲ್ಲದ ಅಧ್ಯಾಯವೆಂದಿದ್ದಾರೆ. ಮತ್ತೊಬ್ಬರು ಹೇಳಿದ್ದಾರೆ, ನಾವು ಈ ಅಧ್ಯಾಯವನ್ನು ದೋಷಾರೋಷಣೆ ಇಲ್ಲದವರಾಗಿ ಪ್ರವೇಶಿಸುತ್ತೇವೆ, ಅಗಲಿಕೆ ಇಲ್ಲದೆ ಮುಗಿಸುತ್ತೇವೆ. ಇವೆರಡರ ನಡುವೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಕೈಗೂಡಿ ಬರುತ್ತವೆ ಎಂಬುದಾಗಿ. ಪ್ರಿಯರೇ, ಇದಕ್ಕಿಂತ ಒಳ್ಳೆಯದು ಇನ್ನೇನು ಬೇಕು? ದೇವರ ಮಗುವಿಗೆ ಈ ಜೀವಿತದಲ್ಲಿ ಸಂತೋಷವೂ ಸಮಾಧಾನವೂ ಕೊಡಲ್ಪಡಬೇಕಾಗಿದೆ ಎಂದು ನಾವು ತಿಳಿಯುತ್ತೇವೆ. ಪಾಪದ ಎದುರಿನಲ್ಲೇ ಅವನು ದೇವರಿಗಾಗಿ ಜೀವಿಸಬೇಕಾಗಿದೆ. ಅವನ ಜೀವಿತದ ಮೇಲೆ ಪಾಪವು ಆಳ್ವಿಕೆ ಮಾಡಬೇಕಾಗಿಲ್ಲ. ಇಂತಹ ಆದರ್ಶ ಸ್ಥಿತಿಯನ್ನುಂಟು ಮಾಡುವ ಯಾವ ವಿಚಾರವೂ ನೀತಿವಂತನೆಂದು ತೀರ್ಮಾನಿಸಲ್ಪಟ್ಟ ಪಾಪಿಯಲ್ಲಿ ಇರುವುದಿಲ್ಲವೆಂಬುದು ಸಿದ್ಧವಾಗಿದೆ. ಪ್ರಿಯರೇ, ನೂತನ ಸ್ವಭಾವವು ಸ್ವತಃ ಬಲವಿಲ್ಲದ್ದು, ಹಳೆ ಸ್ವಭಾವವು ಯಾವ ಒಳ್ಳೆಯದೂ ಇಲ್ಲದ್ದು ಎಂಬುದಾಗಿ ತೋರಿಸಲ್ಪಟ್ಟಿದೆ. ಹಾಗಾದರೆ ಒಬ್ಬ ದೇವರ ಮಗುವು ದೇವರಿಗಾಗಿ ಹೇಗೆ ಜೀವಿಸಬಲ್ಲನು? ಪೌಲನು ಬಾಹ್ಯ ಸಹಾಯಕ್ಕಾಗಿ ಕೂಗಿಕೊಂಡನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಎಂಬುದಾಗಿ. ಮಾತ್ರವಲ್ಲದೆ ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸೋರು ಯಾರು ಎಂಬುದಾಗಿ. ಪ್ರಿಯರೇ, ಅದರ ಅರ್ಥ ದೇವರಿಗಾಗಿ ಜೀವಿಸಲು ನನಗೆ ಸಹಾಯ ಮಾಡುವವರು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಿಶುದ್ಧತೆಯಲ್ಲಿ ಪವಿತ್ರಾತ್ಮನ ಕಾರ್ಯದ ಕುರಿತಾಗಿ ಈ ಅಧ್ಯಾಯದಲ್ಲಿ ತಿಳಿಸಲು ಪ್ರಾರಂಭಿಸಲಾಗಿದೆ. ಈ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಹೆಸರು 19 ಬಾರಿ ಹೇಳಲ್ಪಟ್ಟಿದೆ. 8ನೇ ಅಧ್ಯಾಯದವರೆಗೆ 2 ಬಾರಿ ಮಾತ್ರ ಬಂದಿದೆ. ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ಅಧ್ಯಾಯ 6ನೇ ವಚನದಲ್ಲಿ. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಿಕೆಯಲ್ಲಿ
ಪವಿತ್ರ ತ್ರಯೇಕತ್ವದ ಕಾರ್ಯದ ಕುರಿತಾಗಿಯೂ ನೋಡುತ್ತೇವೆ. ಅದ್ಯಾವುದೆಂದರೆ, ಸೃಷ್ಟಿಯಲ್ಲಿ ತಂದೆಯಾದ ದೇವರು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ಅಧ್ಯಾಯ 20ನೇ ವಚನದವರೆಗೆ, ರಕ್ಷಣೆಯಲ್ಲಿ ಮಗನಾದ ದೇವರು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 7ನೇ ಅಧ್ಯಾಯ 25ನೇ ವಚನದವರೆಗೆ, ಮತ್ತು ಪರಿಶುದ್ಧತೆಯಲ್ಲಿ ಪವಿತ್ರಾತ್ಮನಾದ ದೇವರು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಿಂದ 39ನೇ ವಚನದವರೆಗೆ. ಪ್ರೀತಿಯುಳ್ಳ ದೇವಜನರೇ, ಈ 8ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನನ್ನು, ನಿಜವಾದ ಪರಿಶುದ್ಧತೆಯನ್ನು ನೋಡಲಿದ್ದೇವೆ. ದೇವರಿಗೆ ಮೆಚ್ಚುಗೆಯಾಗುವ ಜೀವಿತವು ಪವಿತ್ರಾತ್ಮನ ಬಲದಿಂದಲೇ ಜೀವಿಸಲ್ಪಡುತ್ತದೆ. ಪೌಲನು ಎಫೆಸದ ವಿಶ್ವಾಸಿಗಳಿಗೆ ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಎಂಬುದಾಗಿ. ಪ್ರಿಯರೇ, ಪರಿಶುದ್ಧತೆಯು ವಿಶ್ವಾಸಿಯ ಪುನರುಜ್ಜೀವಿತ ಜೀವಿತದಲ್ಲಿ ಪವಿತ್ರಾತ್ಮನು ಮಾಡುವ ಕಾರ್ಯವಾಗಿದೆ. ಅದು ವಿಶ್ವಾಸಿಯನ್ನು ಪಾಪದ ಶಕ್ತಿಯಿಂದ ಬಿಡಿಸುತ್ತದೆ ಮತ್ತು ಪಾಪವು ಸುತ್ತಲೂ ಇರುವಾಗಲೇ ವಿಶ್ವಾಸಿಯ ಜೀವಿತದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುತ್ತದೆ. ಪ್ರಿಯರೇ, ಮೊದಲಿನ 11 ವಚನಗಳನ್ನು ಗೋಡೆಟ್ ಅವರು ಪಾಪ ಮರಣಗಳ ಮೇಲೆ ಪವಿತ್ರಾತ್ಮನ ಜಯ ಎಂದು ಕರೆದಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಶರೀರ ಭಾವಕ್ಕನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುತ್ತಾರೆ. ಈ ಭಾಗವು ಬಹುಶಃ 4ನೇ ವಚನದಿಂದ ಹೆಕ್ಕಿ ಸೇರಿಸಲಾದ ಭಾಗವಾಗಿದೆ. ನಿಜವಾದ ಮೂಲ ಭಾಷೆಯ ಅನುಸಾರವಾದ ಭಾಷಾಂತರ ಈಗ ಒಂದೇ ಒಂದು ಅಪರಾಧ ನಿರ್ಣಯವೂ ಇರುವುದಿಲ್ಲ ಎಂದಾಗಬೇಕು. ಇದರ ಪ್ರಕಾರ 7ನೇ ಅಧ್ಯಾಯದಲ್ಲಿ ಪೌಲನು ಸೋಲನ್ನು ಅನುಭವಿಸಿದರೂ ಅವನು ತನ್ನ ರಕ್ಷಣೆಯನ್ನು ಕಳಕೊಳ್ಳಲಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಆದರೆ ಪೌಲನು ಕ್ರೈಸ್ತ ಜೀವಿತದಲ್ಲಿ ಜಯವನ್ನು ಅನುಭವಿಸುತ್ತಿರಲಿಲ್ಲ. ಅವನು ಸೋಲನ್ನು ಅನುಭವಿಸಿ ದುರಾವಸ್ಥೆಗೊಳಗಾದವನಾಗಿದ್ದನು. ಅವನು ಸಂತೋಷದಿಂದಿರಬೇಕೆಂದು ದೇವರ ಬಯಕೆಯಾಗಿತ್ತು. ಆದರೆ ಇದು ಹೇಗೆ ಸಾಧ್ಯ? ಮುಂದಿನ ವಚನ ನೋಡಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ಬಹುಮುಖ್ಯವಾದ ಮಾತಾಗಿದೆ. ಈ ಅಧ್ಯಾಯದಲ್ಲಿ ಯಾಕಂದರೆ ಎಂಬ ಪದ 17 ಬಾರಿ ಉಪಯೋಗವಾಗಿದೆ. ಅದು ಇಡೀ ಅಧ್ಯಾಯವನ್ನು ಜೊತೆಗೂಡಿಸಿರುವ ಸಿಮೆಂಟಿನಂತಿದೆ. ಅದನ್ನು ತಿಳಿಯಲು ನಿಜವಾದ ಮಾನಸಿಕ ಅಭ್ಯಾಸದ ಅಗತ್ಯವಿದೆ. ನಾವು ಅಪೊಸ್ತಲ ಪೌಲನ ವಾದ ಸರಣಿಯನ್ನು ಅನುಸರಿಸಬೇಕಾಗಿದೆ. ರೋಮಾಯ ಪತ್ರಿಕೆಯ ಒಬ್ಬ ಶ್ರೇಷ್ಠ ವಿಶ್ಲೇಷಣೆಗಾರನು ಹೇಳಿದ್ದೇನೆಂದರೆ, ಪೌಲನ ವಾದ ಸರಣಿಯನ್ನು ನೀನು ತಿಳಿಯದಿದ್ದರೆ ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರೆ ಎಂದು. ಪ್ರಿಯರೇ, ಪವಿತ್ರಾತ್ಮನಿಂದಾದ ನಿಯಮ ಅಂದರೆ ಅದು ನಿಯಮದ ಸೂತ್ರ ಮಾತ್ರವಲ್ಲದೆ ಪವಿತ್ರಾತ್ಮನು ಉಪಯೋಗಿಸುವ ಅಧಿಕಾರವೂ ಆಗಿರುತ್ತದೆ. ಜೀವವನ್ನುಂಟು ಮಾಡುವ ಪವಿತ್ರಾತ್ಮನು ಎಂಬುದಾಗಿ ನೋಡುವಾಗ ಜೀವವನ್ನು ತರುವ ಪವಿತ್ರಾತ್ಮನು, ಯಾಕಂದರೆ ಆತನೇ ಜೀವವಾಗಿದ್ದಾನೆ. ಆತನು ಜೀವವುಳ್ಳ ಆತ್ಮನಾಗಿದ್ದಾನೆ. ಮುಂದಕ್ಕೆ ನೋಡುತ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಅಂದರೆ ಪವಿತ್ರಾತ್ಮನು ಕ್ರಿಸ್ತ ಯೇಸುವಿನೊಂದಿಗೆ ಸಂಪೂರ್ಣವಾಗಿ ಒಂದಾಗಿದ್ದಾನೆ. ವಿಶ್ವಾಸಿಯು ಕ್ರಿಸ್ತನ ಜೀವವನ್ನು ಹೊಂದಿರುವುದರಿಂದ ಪವಿತ್ರಾತ್ಮನು ವಿಶ್ವಾಸಿಗಳನ್ನು ಬಿಡುಗಡೆಗೊಳಿಸುತ್ತಾನೆ. ಪಾಪ ಮರಣಗಳಿಗೆ ಕಾರಣವಾದ ನಿಯಮ ಎಂಬುದಾಗಿ ನೋಡುವಾಗ ನಮ್ಮ ಹಳೇ ಸ್ವಭಾವದ ಮೇಲೆ ಪಾಪಕ್ಕಿದ್ದ ಹತೋಟಿ, ಅದರಿಂದಾಗಿ ದೇವರೊಂದಿಗಿನ ಸಂಬಂಧವು ಸಂಪೂರ್ಣ ಕೆಡಿಸಲ್ಪಟ್ಟಿತು. ಈ ಸಂಕೋಲೆಗಳನ್ನು ನೂತನ ಸ್ವಭಾವವು ತೆಗೆದುಹಾಕಲು ಆಗಲಿಲ್ಲ. ಮೇಲಣ ಒಂದು ಶಕ್ತಿ ಅಧಿಕಾರಕ್ಕೆ ಮಾತ್ರ, ಅಂದರೆ ಪವಿತ್ರಾತ್ಮನಿಗೆ ಮಾತ್ರ ಇದು ಸಾಧ್ಯವಾಯಿತು. ಪ್ರಿಯರೇ, ಪವಿತ್ರಾತ್ಮನು ನೂತನ ಸ್ವಭಾವವನ್ನು ನಿಯಂತ್ರಿಸಿದನು. ಅದು ಕ್ರಿಸ್ತನ ಜೀವಕ್ಕೆ ಜೋಡಿಸಲ್ಪಟ್ಟಿದೆ. 7ನೇ ಅಧ್ಯಾಯದಲ್ಲಿನ ಸತ್ತವರೊಂದಿಗೆ ಸೇರಿಸಲ್ಪಟ್ಟಿದ್ದ ಮಾನವನು ಈಗ ಜೀವಿಸುವ ಕ್ರಿಸ್ತನೊಂದಿಗೆ ಜೋಡಿಸಲ್ಪಟ್ಟಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮ ನೆರವೇರುವುದಕ್ಕೆ ಮಾರ್ಗವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಇಡೀ ಪರಿಚ್ಛೇದದ ತಾತ್ಪರ್ಯ ಇಲ್ಲಿದೆ. ಇದನ್ನು ಸರಳವಾದ ಭಾಷೆಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಶರೀರಭಾವದ ಮೂಲಕ ಧರ್ಮಶಾಸ್ತ್ರವು ಯಾವುದನ್ನು ಸಾಧಿಸಲು ಅಸಮರ್ಥವಾಗಿತ್ತೋ ಅದನ್ನು ದೇವರು ಪಾಪದ ಮಾಂಸದ ಭಾವದಲ್ಲಿಯೇ ತನ್ನ ಮಗನನ್ನು ಕಳುಹಿಸುವುದರ ಮೂಲಕ ಸಾಧಿಸಿದನು. ಆತನು ಮಾಂಸಭಾವದ ರೂಪವನ್ನು ಖಂಡಿಸಿದನು. ಆ ಮೂಲಕ ಧರ್ಮಶಾಸ್ತ್ರದ ನೀತಿವಂತಿಕೆಯು ಶರೀರಭಾವಕ್ಕನುಸಾರ ನಡೆಯದೆ ಆತ್ಮಾನುಸಾರವಾಗಿ ನಡೆಯುವ ನಮ್ಮಲ್ಲಿ ಪೂರ್ತಿಗೊಂಡಿತು. ಪ್ರಿಯರೇ, ಮಾನವನಲ್ಲಿ ನೀತಿವಂತಿಕೆಯನ್ನುಂಟು ಮಾಡಲು ಧರ್ಮಶಾಸ್ತ್ರಕ್ಕೆ ಅಸಾಧ್ಯವಾಯಿತು. ಅದು ಧರ್ಮಶಾಸ್ತ್ರದ ತಪ್ಪಲ್ಲ. ತಪ್ಪು ಮಾನವನಲ್ಲಿಯೂ ಅವನ ಮಾಂಸಭಾವದಲ್ಲಿರುವ ಪಾಪದಲ್ಲಿಯೂ ಇತ್ತು. ಧರ್ಮಶಾಸ್ತ್ರವು ಮಾನವನಲ್ಲಿ ಯಾವುದೇ ಒಳ್ಳೆಯತನವನ್ನುಂಟು ಮಾಡಲು ಅಶಕ್ತವಾಗಿತ್ತು. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಸತ್ಯವೇದದ ಮಾತು, ಸತ್ಯವಾದ ಮಾತು. ಮನುಷ್ಯನು ಸಂಪೂರ್ಣನಾಗಿ ದುರಾವಸ್ಥೆಗೀಡಾದವನು. ಅದರ ಅರ್ಥ ದಾರಿಹೋಕನು, ನಿನ್ನ ನೆರೆಯವನು ಅಥವಾ ದೊಡ್ಡ ಪಾಪದಲ್ಲಿ ಜೀವಿಸುವವನು ಮಾತ್ರವೆಂದಲ್ಲ, ನಾನು ನೀನು ಎಲ್ಲರೂ ಸಹ. ಈಗ ಪವಿತ್ರ ಆತ್ಮನು ಅಸಾಧ್ಯವಾದದ್ದನ್ನು ಮಾಡಲು ಶಕ್ತನಾಗಿದ್ದಾನೆ. ಬಲಹೀನ ಮಾಂಸಭಾವದ ಶರೀರದಲ್ಲಿ ಪವಿತ್ರಾತ್ಮನು ಪವಿತ್ರ ಜೀವಿತವನ್ನುಂಟು ಮಾಡಲು ಶಕ್ತನಾಗುತ್ತಾನೆ. ಒಂದು ಘಟನೆಯ ಮೂಲಕ ಇದನ್ನು ವಿವರಿಸುತ್ತೇನೆ. ಒಬ್ಬ ಸ್ತ್ರೀ ಕಾವಲಿಯ ಮೇಲೆ ಕೋಳಿ ಮಾಂಸದ ತುಂಡುಗಳನ್ನು ಕಾಯಿಸಲು ಹಾಕಿಡುತ್ತಾಳೆ. ಮಧ್ಯಾಹ್ನ ಊಟಕ್ಕಾಗಿ ಆಕೆ ತಯಾರು ಮಾಡುತ್ತಿರುವಾಗ ಅವಳ ಫೋನ್ ರಿಂಗ್ ಆಗುತ್ತದೆ. ಆಕೆಯ ಸ್ನೇಹಿತೆಯೊಬ್ಬಳು ಫೋನ್ ಮಾಡಿರುತ್ತಾಳೆ. ಆಕೆ ಮಾತನಾಡತೊಡಗಿ ಅನೇಕ ಆಸಕ್ತಿಕರವಾದ ಸಂಗತಿಗಳನ್ನು ಹೇಳುತ್ತಾ ಹೋಗುತ್ತಾಳೆ. ನಮ್ಮ ಮಹಿಳೆಯು ಆಸಕ್ತಿಯಿಂದ ಕೇಳುತ್ತಿರುವುದರಲ್ಲೇ ಮುಳುಗಿ ಹೋಗುತ್ತಾಳೆ. ಸುಮಾರು 1 ತಾಸಿನ ಬಳಿಕ ಈಕೆಗೆ ಪಕ್ಕನೆ ಒಲೆಯ ಮೇಲಿನ ಕೋಳಿ ಮಾಂಸದ ನೆನಪಾಗುತ್ತದೆ. ಕೂಡಲೇ ಫೋನ್ ನಿಲ್ಲಿಸಿ ಅಡುಗೆ ಮನೆಗೆ ಧಾವಿಸುತ್ತಾಳೆ. ಕೋಳಿ ಮಾಂಸ ಸುಟ್ಟ ವಾಸನೆ ಬರುತ್ತಿತ್ತು. ಆಕೆ ಒಂದು ಮುಳ್ಳು ಚಮಚದಿಂದ ಆ ತುಂಡುಗಳನ್ನು ಎತ್ತಲು ಪ್ರಯತ್ನಿಸುತ್ತಾಳೆ. ಆದರೆ ಅದು ಬರುವುದಿಲ್ಲ. ಎಷ್ಟು ಪ್ರಯತ್ನಿಸಿದರೂ ಅವುಗಳನ್ನು ಎತ್ತಲು ಆಗುವುದಿಲ್ಲ. ಕೊನೆಗೆ ಮರದ ಅಗಲವಾದ ಚಮಚವನ್ನು ತೆಗೆದುಕೊಂಡು ತುಂಡುಗಳ ಅಡಿಗೆ ಹಾಕಿ ಅದನ್ನು ಎಬ್ಬಿಸುತ್ತಾಳೆ. ಆಗ ಅದು ಎದ್ದು ಬರುತ್ತದೆ. ಪ್ರಿಯರೇ, ಹೀಗೆ ಮುಳ್ಳು ಚಮಚದಿಂದ ಮಾಡಲಾಗದ್ದು ಮರದ ಅಗಲವಾದ ಚಮಚದಿಂದ ಸಾಧ್ಯವಾಗುತ್ತದೆ. ಆದರೆ ಇದರಲ್ಲಿ ಮುಳ್ಳು ಚಮಚದ ದೋಷವೇನೂ ಇರುವುದಿಲ್ಲ. ಅದು ಒಳ್ಳೆಯ ಮುಳ್ಳು ಚಮಚವೇ ಆಗಿತ್ತು. ಆದರೆ ಮಾಂಸದ ತುಂಡು ಕಾವಲಿಗೆ ಅಂಟಿದ್ದರಿಂದ ತೆಗೆಯಲಾಗಲಿಲ್ಲ. ಅದರಿಂದ ಆಗದ ಕೆಲಸ ಮರದ ಅಗಲವಾದ ಚಮಚದಿಂದ ಆಯಿತು. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಮುಳ್ಳು ಚಮಚದಂತೆ. ಮಾಂಸಭಾವದಿಂದಾಗಿ ಅದು ಬಲಹೀನವಾಗಿದೆ. ಅದು ನಮ್ಮನ್ನು ಮೇಲಕ್ಕೆ ಎತ್ತಲಾಗದು. ಆದರೆ ಹೊಸ ನಿಯಮವೊಂದು ಬಂದಿತು. ಪರಿಶುದ್ಧಾತ್ಮನು ತಾನೇ ಧರ್ಮಶಾಸ್ತ್ರವು ಮಾಡಲಾಗದ್ದನ್ನು ಪರಿಶುದ್ಧಾತ್ಮನು ಮಾಡಬಹುದಾಯಿತು. ಆದ್ದರಿಂದ ನಾನು ನೀನು ಈ ಹೊಸ ನಿಯಮಾನುಸಾರ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕಾಗಿದೆ. ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮನ್ನು ಮೇಲಕ್ಕೆತ್ತಲು ಆಗುವುದಿಲ್ಲ. ಅದು ಅಸಾಧ್ಯವಾದ ಸಂಗತಿಯಾಗಿದೆ. ನಾವು ತೀರ್ಮಾನಗಳನ್ನು ಮಾಡಿ ನಾನು ಒಳ್ಳೆಯದನ್ನು ಮಾಡುತ್ತೇನೆ ಎಂದು ಹೇಳುತ್ತೇವೆ. ನಾವೆಲ್ಲರೂ ಹೀಗೆಯೇ ಹೇಳಿದ್ದೇವೆ. ಆದರೆ ನಾವು ಆ ರೀತಿ ಒಳ್ಳೆಯದನ್ನು ಮಾಡಿದ್ದೇವೋ? ನಾವೆಲ್ಲರೂ ಹಳೆಯ ಸಂಗತಿಗಳನ್ನೇ ಮಾಡಿದ್ದೇವಲ್ಲವೇ? ಕರ್ತನಲ್ಲಿ ಪ್ರಿಯರೇ, ತನ್ನ ಸ್ವಂತ ಮಗನನ್ನು ಕಳುಹಿಸಿ ಪಾಪ ತುಂಬಿದ ಮಾಂಸಾಧೀನ ಸ್ವಭಾವದ ಬದಲಾಗಿ ತನ್ನ ಸ್ವಭಾವವನ್ನುಂಟು ಮಾಡುವ ಮೂಲಕ ದೇವರು ಅಸಾಧ್ಯವಾದದನ್ನು ಮಾಡಲು ಶಕ್ತನಾಗಿದ್ದಾನೆ. ಕ್ರಿಸ್ತನು ನಮ್ಮ ಹಾಗೆಯೇ ಶರೀರಧಾರಿಯಾದನು, ಆದರೆ ಆತನಲ್ಲಿ ಪಾಪವಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಶರೀರ, ಪ್ರಾಣ, ಆತ್ಮಗಳಲ್ಲಿ ಪಾಪದ ಸಮಸ್ಯೆಯನ್ನು ನಿವಾರಿಸುವ ದೇವರ ಮಾರ್ಗ ಇದಾಗಿದೆ. ಆತನು ಪಾಪಭರಿತ ಶರೀರವನ್ನು ಕ್ರೂಜಿಯಲ್ಲಿ ದಂಡಿಸಿ ಅದಕ್ಕೆ ಮಾನವ ಶರೀರದ ಮೇಲೆ ಯಾವ ಹಕ್ಕೂ ಇಲ್ಲದಂತೆ ಮಾಡಿದನು. ದೇವರು ಹೀಗೆ ಪಾಪವನ್ನು ದಂಡಿಸಿದನು. ಕ್ರಿಸ್ತನು ನಮ್ಮೊಂದಿಗೆ ಒಂದಾಗಿ ಮಾಡಲ್ಪಟ್ಟನು. ಎಂಥ ತ್ಯಾಗವಿದು!
ನಮ್ಮ ಶರೀರಗಳಲ್ಲಿ ಪಾಪವು ದಂಡನೆಗೊಳಗಾಯಿತು, ಆದರೆ ಅದು ನಮ್ಮಿಂದ ತೆಗೆಯಲ್ಪಡಲಿಲ್ಲ. ಈ ಶರೀರಗಳು ವಿಮೋಚಿಸಲ್ಪಡಬೇಕಾಗಿದೆ, ಆತ್ಮಿಕ ದೇಹವಾಗಿ ಎಬ್ಬಿಸಲ್ಪಡಬೇಕಾಗಿದೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 44ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಂದು ಪವಿತ್ರಾತ್ಮನು ನಮ್ಮ ಶರೀರವನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ. ಕ್ರಿಸ್ತನು ಬಂದು ನಮ್ಮನ್ನು ಈ ಪಾಪದ ಲೋಕದಿಂದ ತೆಗೆದುಕೊಂಡು ಹೋದರೆ ಒಳ್ಳೆಯದೆಂದು ಅನೇಕರು ಭಾವಿಸುತ್ತಾರೆ. ಅದು ಸರಿಯೇ, ನಾನು ಹಾಗೆಯೇ ಆಶೆ ಪಡುತ್ತೇನೆ. ಆದರೆ ಪ್ರಿಯರೇ, ಇದಕ್ಕಿಂತಲೂ ಅದ್ಭುತವಾದುದೊಂದಿದೆ. ಅದೇನೆಂದರೆ, ನಾವು ಇರುವ ಸ್ಥಳದಲ್ಲೇ, ಈ ಹಳೆಯ ಪಾಪಲೋಕದಲ್ಲಿಯೇ ಆತನು ನಮಗೆ ಕ್ರಿಸ್ತಿಯ ಜೀವಿತ ನಡೆಸಲು ಸಹಾಯ ಮಾಡುತ್ತಾನೆ. ಇದು ಇನ್ನೂ ಉತ್ತಮವಾದುದಲ್ಲವೇ? ಧರ್ಮಶಾಸ್ತ್ರದ ನೀತಿಯು ನೆರವೇರುವುದಕ್ಕೆ, ಅಂದರೆ ಧರ್ಮಶಾಸ್ತ್ರವು ಅಪ್ಪಣೆ ಕೊಟ್ಟು ಪೂರೈಸಲಾಗದ ವಿಧೇಯತೆಯ ಜೀವಿತವನ್ನು ಪವಿತ್ರಾತ್ಮನು ಹುಟ್ಟಿಸುತ್ತಾನೆ. ಪರಿಶುದ್ಧಾತ್ಮನು ಅಗತ್ಯವಿದ್ದ ಬಲವನ್ನೊದಗಿಸುತ್ತಾನೆ. ತೀರ್ಮಾನ ನಮ್ಮದೇ ಆಗಿದೆ. ಪ್ರಿಯರೇ, ಮುಂದಿನ ವಚನದಲ್ಲಿ ಹೊಸ ಹೋರಾಟವನ್ನು ನೋಡುತ್ತೇವೆ. ಆದರೆ ನಾವು ಹೋರಾಡಬೇಕಾಗಿಲ್ಲ. ಪವಿತ್ರಾತ್ಮನು ಮಾಂಸಭಾವದೊಂದಿಗೆ ಹೋರಾಡುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಎಂಬುದಾಗಿ ನೋಡುವಾಗ, ಒಮ್ಮೆ ಪ್ರಾರ್ಥನಾ ಕೂಟವನ್ನು ನಡೆಸುವಾಗ ಒಂದು ಗ್ರಾಮೀಣ ಭಾಗದ ಮನೆಯಲ್ಲಿ ನನ್ನನ್ನು ಊಟಕ್ಕೆ ಕರೆದಿದ್ದರು. ಆ ಮನೆಯಾಕೆ ಕೋಳಿಯ ಹುರಿದ ಮಾಂಸವನ್ನು ಅದ್ಭುತವಾಗಿ ಮಾಡಿದ್ದರು. ನಾವು ಊಟಕ್ಕೆ ಕೂತುಕೊಳ್ಳಬೇಕೆಂದಿರುವಾಗ ಆಕೆ ತನ್ನ ಚಿಕ್ಕ ಮಗನನ್ನು ಊಟಕ್ಕೆ ಇನ್ನೊಮ್ಮೆ ಕರೆಯಲು ಹೊರಹೋದಳು. ಅವನನ್ನು ಕೆಲವು ಬಾರಿ ಕರೆದ ಬಳಿಕ ಆಕೆ ಒಳಬಂದು, ಅವನು ನನ್ನ ಕರೆಗೆ ಲಕ್ಷ್ಯ ಕೊಡುವುದಿಲ್ಲ ಎಂದಳು. ಆಕೆ ಹೇಳಿದ ಮಾತಿನ ಅರ್ಥ, ಈ ಬಾಲಕನು ನನಗೆ ವಿಧೇಯನಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ಇದೇ ರೀತಿಯ ಭಾಷೆಯನ್ನು ಉಪಯೋಗಿಸಿ ಅವರು ಶರೀರ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುತ್ತಾರೆ ಎಂದು ಹೇಳುತ್ತಾನೆ. ಇದನ್ನು ನಾವು 6ನೇ ಅಧ್ಯಾಯದಲ್ಲಿಯೇ ನೋಡಿದೆವು. ಪ್ರಿಯ ಸ್ನೇಹಿತನೇ, ನೀನು ಸ್ವಭಾವತಃ ಶರೀರಭಾವದಲ್ಲಿ ಬದುಕಿ ಶರೀರಭಾವಕ್ಕೆ ವಿಧೇಯನಾಗುವುದಾದರೆ, ನೂತನ ಸ್ವಭಾವವು ನಿನ್ನನ್ನು ಎಚ್ಚರಿಸದಿರುವುದಾದರೆ ನಿನಗೆ ನೂತನ ಸ್ವಭಾವದ ಅಗತ್ಯವಿರುವುದಿಲ್ಲ. ಯಾಕೆಂದರೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ವಿಶ್ವಾಸಿಗೆ ನೂತನ ಸ್ವಭಾವವು ಕೊಡಲ್ಪಟ್ಟಿದೆ. ಈಗ ಅವನು ಈ ನೂತನ ಸ್ವಭಾವಕ್ಕೆ ಅಧೀನನಾಗಿರಬಹುದು. ಅದು ಅವನ ಚಿತ್ತದ ಕೆಲಸವಾಗಿದೆ. ನಮ್ಮೆದುರು ತರಲ್ಪಟ್ಟ ಹೊಸ ಹೋರಾಟ ಇದೇ ಆಗಿದೆ. ಮಾಂಸ ಎಂದರೆ ಸ್ವಾಭಾವಿಕ ಮನುಷ್ಯನು. ಯೇಸು ಹೇಳಿದ್ದಾನೆ, ಮಾಂಸದಿಂದ ಹುಟ್ಟಿದ್ದು ಮಾಂಸವೇ ಎಂಬುದಾಗಿ. ಪ್ರಿಯರೇ, ಯಾವಾಗಲೂ ದೇವರು ಶರೀರವನ್ನು ಬದಲಾಯಿಸುವುದಿಲ್ಲ, ಆದರೆ ಆತನು ಹೊಸದನ್ನು ತರುತ್ತಾನೆ. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಇದನ್ನು ನೋಡುತ್ತೇವೆ. ಪ್ರಿಯರೇ, ನಮ್ಮ ಗಮನಕ್ಕೆ ಹೊಸ ಹೋರಾಟವೊಂದು ತರಲ್ಪಟ್ಟಿದೆ. ಅದು ಶರೀರದಲ್ಲಿನ ಪಾಪದ ಮೇಲೆ ವಿಶ್ವಾಸಿಯು ಅಥವಾ ನೂತನ ಸ್ವಭಾವವು ಹತೋಟಿಗಾಗಿ ಪ್ರಯತ್ನಿಸುವುದಲ್ಲ. ಅದು ಹಳೇ ಸ್ವಭಾವದ ಮೇಲೆ ಪವಿತ್ರಾತ್ಮನ ಹೋರಾಟವಾಗಿದೆ. ಶರೀರ ಭಾವವನ್ನು ಜಯಿಸುವುದು ನನ್ನಿಂದಾಗದು ಎಂಬುದನ್ನು ನಾನು ಎಂದೋ ಕಲಿತುಕೊಂಡಿದ್ದೇನೆ. ಆದರೆ ನಾನು ಶಕ್ತನಾದವನ ಕಡೆಗೆ ತಿರುಗಿಕೊಳ್ಳಬೇಕು. ಈ ಶಕ್ತನಾದ ಪವಿತ್ರಾತ್ಮನು ವಿಶ್ವಾಸಿಗಳಲ್ಲಿ ನೆಲೆ ನಿಂತಿದ್ದಾನೆ. ಆತನು ನಮಗಾಗಿ ಕಾರ್ಯ ಮಾಡುತ್ತಾನೆ. ಶರೀರ ಭಾವವನ್ನು ಅನುಸರಿಸುವವರು ಎಂಬುದಾಗಿ ನೋಡುವಾಗ ಇದು ಸ್ವಾಭಾವಿಕ ಮಾನವನ ಕುರಿತಾಗಿ ಹೇಳುತ್ತದೆ. ಪೌಲನು ಇವನ ಕುರಿತಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಂಬುದಾಗಿ. ಪ್ರಿಯರೇ, ರಕ್ಷಣೆ ಹೊಂದುವ ತನಕ ನಮ್ಮೆಲ್ಲರ ಸ್ಥಿತಿಯೂ ಇದೇ ಆಗಿತ್ತು. ಮಾಂಸ ಎಂದರೆ ನಮ್ಮ ಮನಸ್ಸು ಸೇರಿಕೊಂಡಿದೆ. ಅದು ದೇವರಿಂದ ಸಂಪೂರ್ಣವಾಗಿ ದೂರವಾಗಿರುವ
ನಮ್ಮ ಪೂರ್ಣ ವ್ಯಕ್ತಿತ್ವವನ್ನೊಳಗೊಂಡಿದೆ. ಕರ್ತನಲ್ಲಿ ಪ್ರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಈಗಲಾದರೂ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮಗುವು ಈ ಹಳೆ ಆದಾಮನ ಸ್ವಭಾವವನ್ನು ಉಳಿಸಿಕೊಳ್ಳುತ್ತಾನೆಂಬುದು ನಾಚಿಕೆಯ ಸಂಗತಿಯಾದರೂ ಸತ್ಯವಾಗಿದೆ. ಮಾಂಸಾಧೀನ ಸ್ವಭಾವಕ್ಕನುಸಾರವಾಗಿ ಜೀವಿಸಿದರೆ ಸೋಲು, ಮರಣವು ಉಂಟಾಗುತ್ತದೆ. ಶರೀರ ಭಾವಕ್ಕಾಗಿ ಜೀವಿಸುವ ಯಾವ ದೇವರ ಮಗುವು ಸಂತೋಷದಿಂದಿರಲು ಅಸಾಧ್ಯ. ತಪ್ಪಿಹೋದ ಮಗನು ಹಂದಿಯ ಗೂಡಿನಲ್ಲಿ ಸೇರಿಕೊಂಡರೂ ಅವನು ಎಂದಿಗೂ ಅಲ್ಲಿಯೇ ಇರಲು ಬಯಸುವುದಿಲ್ಲ. ಅವನು ಖಂಡಿತವಾಗಿ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಎಂದು ಹೇಳಿಯೇ ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತ್ಮನಿಗನುಸಾರವಾಗಿ ಜೀವಿಸುವವರು ಎಂಬುದಾಗಿ ನೋಡುವಾಗ ಪುನರ್ಜನ್ಮ ಹೊಂದಿದವರು, ದೇವರಾತ್ಮನು ಅವರಲ್ಲಿ ವಾಸವಾಗಿರುವವರು ಆಗಿದ್ದಾರೆ. ಅವರು ಕ್ರಿಸ್ತನಿಗೆ ಸಂಬಂಧಪಟ್ಟವುಗಳನ್ನು ಪ್ರೀತಿಸುತ್ತಾರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ, ಯಾಕಂದರೆ ನೀವು ಸತ್ತಿರಲ್ಲ ಎಂಬುದಾಗಿ. ಪ್ರಿಯರೇ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಎಂಬುದಾಗಿ ನೋಡುವಾಗ ದೇವರ ಮಗುವು ತನ್ನ ಜೀವಿತದಲ್ಲಿ ನಡೆಸುವ ಸಂಗತಿಗಳು ಯಾವುದೆಂಬುದಾಗಿ ನೋಡುವಾಗ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆದದೆ: ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ನಿಜವಾಗಿಯೂ ದೇವರ ಮಕ್ಕಳು ಆಶೆಪಡುವ ಕೆಲವು ಸಂಗತಿಗಳು ಇವುಗಳಾಗಿವೆ. ನಾವು ಸ್ವಪ್ರಯತ್ನದಿಂದ ಇವುಗಳನ್ನು ಮಾಡಲಾಗುವುದಿಲ್ಲ. ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಬಿಟ್ಟಾಗ ಮಾತ್ರ ಈ ಸಂಗತಿಗಳುಂಟಾಗುತ್ತವೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವಿದ್ದೇವೆ. ದೇವರಾತ್ಮನು ಈ ಕಾರ್ಯಕ್ರಮದಲ್ಲಿ ಅನೇಕ ಸಂಗತಿಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ನಮ್ಮ ವಿಶ್ವಾಸದ ಜೀವಿತದಲ್ಲಿ ನಮ್ಮಲ್ಲಿರುವ ದೇವರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡದಿದ್ದರೆ ನಾವು ದೇವರಿಗಾಗಿ ಜೀವಿಸಲು ಅಸಾಧ್ಯ. ನಮ್ಮಲ್ಲಿರುವ ಹಳೆ ಸ್ವಭಾವವು ಪೂರಾ ಹೋಗಿ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಬೇಕು. ಆದುದರಿಂದ ಯಾವಾಗಲೂ ಮೇಲಿರುವುಗಳ ಮೇಲೆ ಮನಸ್ಸಿಟ್ಟು ಮೇಲಿರುವುಗಳನ್ನೇ ಹುಡುಕುವವರಾಗೋಣ ಮತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡುವವರಾಗಿ ದೇವರನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆಯಿದ್ದುಕೊಂಡು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಲಿ. ಪ್ರಿಯರೇ, ನಮ್ಮ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದು ವಾಸವಾಗಿಲ್ಲ. ನಾವು ಯಾವಾಗಲೂ ಶರೀರ ಭಾವದ ಇಚ್ಛೆಗಳಿಗೆ ಅನುಸಾರವಾಗಿ ನಡೆಯುತ್ತೇವೆ. ದೇವರಾತ್ಮನು ನಮ್ಮಲ್ಲಿ ವಾಸಿಸುವುದಾದರೆ ಜೀವವನ್ನುಂಟು ಮಾಡುತ್ತಾನೆ. ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು. ದೇವರ ವಾಕ್ಯವನ್ನು ದೇವರಾತ್ಮನು ನಮ್ಮಲ್ಲಿ ಉಪಯೋಗಿಸಿದಾಗ ನಾವು ಹೊಸ ಸೃಷ್ಟಿಗಳಾಗುತ್ತೇವೆ. ಆದ್ದರಿಂದ ಇಂದಿನಿಂದ ಹೊಸ ಮನುಷ್ಯರಾಗಿ ಜೀವಿಸೋಣವೇ? ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೀವಿತವನ್ನು ಯೇಸುವಿನ ಕಡೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನೂತನ ಜೀವಿತವನ್ನು ಕೊಡಲು ಬಂದಂಥ ಯೇಸು ಸ್ವಾಮಿ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕ್ರಿಸ್ತೇಸುವಿನಲ್ಲೇ ನಮಗೆ ನೂತನ ಜೀವಿತ, ಹೊಸ ಜೀವಿತ, ನಿರಂತರವಾದಂಥ ಸಮಾಧಾನ, ಸಂತೋಷ, ಪಾಪ ಕ್ಷಮಾಪಣೆಯನ್ನು ಕೊಡಲು ಬಂದಂಥ ಯೇಸುವೆ, ನಿನ್ನ ಪ್ರಿಯ ಮುದ್ದಾದ ನಾಮದಲ್ಲಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ನಮ್ಮ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರೆಲ್ಲರೂ ರಕ್ಷಣೆಯನ್ನು ಹೊಂದಿ ಯೇಸು ಸ್ವಾಮಿಯಲ್ಲಿ ಸಿಗುವಂಥ ಈ ಶ್ರೇಷ್ಠವಾದಂಥ ರಕ್ಷಣೆಯನ್ನು ಹೊಂದಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ನಿತ್ಯವೂ ನಿನ್ನ ವಾಕ್ಯದ ಬೆಳಕಿನಲ್ಲಿ ಅವರು ಮುನ್ನಡೆಯುವಂತೆ ಸಹಾಯ ಮಾಡಬೇಕೆಂದು, ಅವರೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಧಾನ ಸಂತೋಷಗಳನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ವೀಕ್ಷಕರೇ, ನೀವು ಆತ್ಮದಲ್ಲಿ ಬಲ ಹೊಂದುವ ಹಾಗೆ ಇತರರು ದೇವರನ್ನು ತಿಳಿದುಕೊಳ್ಳಬೇಕೆಂದು ಬಯಸುವಿರಾ? ಹಾಗಾದರೆ ಹಿಂದೆ ಮಿಸ್ ಕಾಲ್ ನೀಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.